ಅಮ್ಮೋರೆ ಇರೋ ವಿಷಯನ ನಿಮ್ಮ ತಾವೆಲ್ಲ ಹೇಳ್ಕೊಂಬಿಟ್ಟೆ. ಇದರಿಂದ ಮುಂದಕ್ಕೆ ನನಗೇನಾರ ತೊಂದರೆ ಆಯ್ತದೇನೋ ಅಂತ ಭಯ ಆಯ್ತೈತೆ. ನಾನು ನಿಮ್ಗೆ ಹೇಳಿರೋದು ಆ ಜೈದಪ್ಪನ ಕಿವಿಗೆ ಬಿದ್ದು ನಾನು ಇಲ್ಲಿರೋದು ಆ ಅಪ್ಪಂಗೆ ಗೊತ್ತಾದರೆ ನನ್ನ ಹುಡುಕೊಂಬಂದು ಹೊಡೆದು ಸಾಯಿಸಾಕ್ಬಿಡ್ತಾನೆ ಅಮ್ಮೋರೆ. ಯಾವುದೇ ಕಾರಣಕ್ಕೂ ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದು. ಆ ಥರ ನೋಡ್ಕೊಳ್ಳಿ, ಅದಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಓ ಕೆಂಚ, ನೀನೇನು ಹೆದರ್ಕೋಬೇಡಪ್ಪ. ನಿನ್ನ ಮನೆಯವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಪ್ಪ. ಆ ಜೈದೇವ್ ಬಗ್ಗೆ ನಿನ್ನೇನು ತಲೆ ಕೆಡಿಸ್ಕೋಬೇಡ. ನೋಡ, ಎಂಥದ್ದೇ ವಿಷಯದ ಹಾವಾಗಿರಲಿ, ಹಲ್ಲು ಕಿತ್ತರೆ ಮುಗೀತು, ಬುಸ್ ಅನ್ನತ್ತಷ್ಟೇ. ಅದ್ರ ಕೈಲಿ ಏನು ಕಿಸ್ಯೋಕ್ಕಾಗಲ್ಲ. ಅರ್ಥ ಆಯ್ತಾ? ನಿಮ್ಮನ್ನು ನಾವು ನೋಡ್ಕೋತೀವಿ ಕಣ. ನೀನು ಆರಾಮಾಗಿರ. ಅಷ್ಟಾದರೆ ಸಾಕು ಬುದ್ಧಿ. ಬುದ್ಧಿ ಇದೆಲ್ಲ ದುಡ್ಡೆಲ್ಲ ಯಾಕೆ ಬುದ್ಧಿ? ಬೇಡ ಇಟ್ಕೋ ಕೆಂಚ, ಖರ್ಚಿಗೆ ಬೇಕಾಗತ್ತೆ. ನೋಡು ಕೆಂಚ, ನಿನಗೇನಾದರೂ ತೊಂದರೆ ಆದರೆ ನನಗೋ ಅದಕ್ಕೆಗೋ ಒಂದು ಫೋನ್ ಮಾಡಿಬಿಡು, ನಾವು ನೋಡ್ಕೋತೀವಪ್ಪ. ಆಮೇಲೆ ಇನ್ನೊಂದು ವಿಷಯ, ಸರಿನಾ? ಸರಿ ಬುದ್ಧಿಯರ, ಆಯಿತು. ತಿಂಬುದಿ ಬರ್ತೀನಿ ಕಣ್ರವ. ಅದಕ್ಕೆ ಜಯದೇವ್ದು ಯಾಕೋ ಜಾಸ್ತಿ ಆಯ್ತು. ಅದಕ್ಕೆ ಮುಂಚೆನೂ ಹಣಕ್ಕೆ ಆಸೆ ಪಡ್ತಾ ಇದ್ದ, ಹಾಳಾಗೋಗ್ಲಿ ಅಂತ ನಾವು ಬಿಟ್ಬಿಡ್ತಾ ಇದ್ವಿ. ಆದರೆ ಈಗ ಪ್ರಾಣ ತೆಗಿಯೋ ಲೆವೆಲ್ಗೆ ಬೆಳೆದಿದ್ದಾನೆ. ಅದಕ್ಕೆ ದುಡ್ಡು ಕಾಸು ಹೋದರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ಜೀವನೇ ಹೋಗ್ಬಿಟ್ರೆ ಸಂಪಾದನೆ ಮಾಡೋಕ್ಕಾಗತ್ತಾ? ನನಗೊಂದು ಗತಿ ಕಾಣಿಸ್ಲೇಬೇಕು. ಈ ವಿಷಯನ ಈಗಿಂದೀಗಲೇ ಗೆಳಿನ ಹೇಳೋದು ಒಳ್ಳೇದು. ಅದಕ್ಕೆ ಬನ್ನಿ ಹೋಗೋಣ. ಏನಲ್ಲ ಅಣ್ಣಂಗೆ ಹೇಳ್ತೀಯ, ಮನೆಯವ್ರಿಗೆ ಹೇಳ್ತೀನಿ ಅಂತ ಎದುರಿಸ್ತೀಯ. ಹೇಳಿದ್ರೆ ಎದುರ್ಕೊಂಡ್ಬಿಡ್ತೀನ? ನನ್ನನ್ನೇನು ಕೈಲಾಗ್ದಿರೋನು ಅನ್ಕೊಂಡಿದ್ಯಾ ನೀನು? ಕೈಲಾಗ್ದಿರೋನ ನಾನು? ಏಯ್, ಇವತ್ತು ನಿಮ್ಮೊಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಈ ಕಡೆ ಕಿವಿಲಿ ಕೇಳಿ ಈ ಕಡೆ ಕಿವಿಲಿ ಬಿಡೋದಲ್ಲ, ಎರಡು ಕಿವಿಲಿ ಕೇಳಿಸ್ಕೊಂಡು ತಲೆಗೆ ಹಾಕೋಬೇಕು. ತಲೆಗೆ ನನಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇರಲಿಲ್ಲ. ನೀನಂದ್ರೆ ನನಗೆ ಇಷ್ಟ ಆಗಿಲ್ಲ. ಕೇಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೇಳಿಸ್ಕೊ. ನಿನ್ನ ಮೇಲೆ ನನಗಿದ್ದಿದ್ದು ಲಸ್ಟ್. ಅಚ್ಚ ಕನ್ನಡದಲ್ಲಿ ಏನಂತಾರೆ? ತೆವಲು, ಜಸ್ಟ್ ತೆವಲು. ನಿನ್ನಂತವಳನ್ನ ಯಾಕೆ ಪ್ರೀತಿ ಮಾಡ್ಲಿ ನಾನು? ಲೈ, ಸತ್ಯ ಹೇಳ್ತಾ ಇದ್ದೀನಿ ಮಲ್ಲಿ, ಸತ್ಯ ಹೇಳ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಮನಸ್ಸೊಳಗಡೆ ಬಚ್ಚಿಟ್ಕೊಂಡಿದ್ದು ಸತ್ಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೋಬೇಕಷ್ಟೇ. ಇನ್ನೊಂದು ಸತ್ಯ ಹೇಳ್ತೀನಿ. ನಾನು ಪ್ರೀತಿಸಿದ್ದು, ನಾನು ಮದುವೆ ಆದ್ರೆ ಇವಳನ್ನೇ ಅಂತ ಡಿಸೈಡ್ ಮಾಡಿದ್ದು ನನ್ನ ಬಟರ್ಫ್ಲೈನ, ನನ್ನ ಚಿಟ್ಟೆ. ಐ ಮೀನ್ ಪಾರ್ಥನ ಮದುವೆ ಆಗಿ ನಮ್ಮ ಮನೆಗೆ ಬಂದಿದ್ದಾಳಲ್ಲ ಅಪೇಕ್ಷಾ, ಅವಳನ್ನ. ಅದು ಎಲ್ಲಿ ಯಾಮಾರ್ದೆ ಗೊತ್ತಾ ನಾನು? ಈ ನಿನ್ನ ದರಿದ್ರ ಕೈಯಲ್ಲಿ ನಿನ್ನ ಮುಟ್ಟದೆ ಗೊತ್ತಾ? ಅಲ್ಲಿ ಕಣೆ ನಾನು ಮಣ್ಣು ತಿನ್ನೋ ಕೆಲಸ ಮಾಡಿದ್ದೆ. ನಿನ್ನ ಮುಟ್ಟದೆ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡೆ. ಮಣ್ಣು ತಿನ್ನಿ ತಪ್ಪಿಗೆ ಕುದ್ಕೆಗೆ ತಾಳಿ ಕಟ್ಟಬೇಕಾಯ್ತು, ತಾಳಿ ಕಟ್ಟಿ ತಪ್ಪಿಗೆ ನಿನ್ ಜೊತೆ ಸಂಸಾರ ಮಾಡ್ಬೇಕಾಯ್ತು, ವಿಧಿ ಇಲ್ಲದೆ. ಇದ್ಯಾವುದು ಮನಸ್ಸಿಂದ ಅಲ್ಲ, ಕರ್ಮ. ನೀನು ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ.
ಇಷ್ಟೇ ಗೊತ್ತಾದ್ಮೇಲೆ ಮುಚ್ಚಿಟ್ಕೊಂಡು ಏನು ಪ್ರಯೋಜನ? ಈಗ ನನಗೆ ಸಿಕ್ಕಿರೋಳೆ ದಿಯಾ. ನಾನು ಅವಳನ್ನ ತುಂಬಾ ಪ್ರೀತಿಸ್ತೀನಿ. ಅವಳನ್ನೇ ಕಟ್ಕೋಬೇಕು, ಅವಳನ್ನೇ ಮದುವೆ ಆಗಬೇಕು, ಜೀವನ ಪೂರ್ತಿ ಅವಳ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇಷ್ಟು ರಾಜಾರೋಷವಾಗಿ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಿನಗೆ ಗೊತ್ತಿರಲಿ ಅಂತ. ಯಾಕೆ ಅಂತ ಅಂದ್ರೆ ಇನ್ನು ಮುಂದಕ್ಕೆ ನನ್ನ ಮುಂದೆ ಬಾಲ ಬಿಚ್ಚಬಾರ್ದು. ಮುಚ್ಚೆ ಬಾಯಿ, ಮುಚ್ಚ. ನೋಡು, ಸಮಾಧಾನವಾಗಿ ಹೇಳ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊ. ಇನ್ನು ಮೇಲೆ ನೀನೇನಾದರೂ ನನ್ನನ್ನು ಎದುರಿಸೋಕ್ಕೆ ಪ್ರಯತ್ನ ಪಡ್ತೀಯಾ, ಅಥವಾ ನನ್ನ ಕಂಟ್ರೋಲ್ ಇಡೋಕ್ಕೆ ಪ್ರಯತ್ನ ಪಡ್ತೀಯಾ, ಅಥವಾ ನನಗೆ ರೋಫ್ ಹಾಕೋಕ್ಕೆ ಪ್ರಯತ್ನ ಪಡ್ತೀಯಾ ಅಂತ ಏನಾದರೂ ನೀನು ಅನ್ಕೊಂಡಿದ್ರೆ ಪ್ರಯತ್ನ ಪಡು, ತಪ್ಪಿಲ್ಲ. ಆದರೆ ನನಗೆ ಅದು ಏನು ಫರಕ್ ಬಿಡ. ನಾವು ಇಟ್ ಡಸಂಟ್ ಮ್ಯಾಟರ್ ಫಾರ್. ಬಾಲ ಮುದ್ರಕೊಂಡಿರ್ಬೇಕು, ಬಾಲ ಮುದ್ರಕೊಂಡಿರ್ಬೇಕು. ಯಾಮಾರಿ ಏನಾದರೂ ಬಾಲ ಬಿಚ್ಚಿದ್ರೆ ವಿಡಿಯೋ ಕಾಲಲ್ಲಿ ನೀನು ನೋಡಿದ್ಯಲ್ಲ ಒಂದು ವಿಡಿಯೋ, ಅದು ನಿಜ ಆಗತ್ತೆ. ನೀನು ಇಲ್ಲೇನಾದ್ರೂ ಉಸಿರು ಬಿಟ್ರೆ ಅಲ್ಲಿ ಆ ಬ್ಲಡಿ ಮುತ್ಕನ ಉಸಿರು ನಿಲ್ಲುತ್ತೆ. ಅದಾಗಬೇಕಮ್ಮಲ್ಲಿ ನಿನಗೆ. ಇಷ್ಟು ವರ್ಷ ಸಾಕಿ ಬೆಳೆಸಿರೋ ತಾತನ ಪ್ರಾಣನ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತೀಯ ಮಲ್ಲಿ. ನೀನಷ್ಟು ಕೆಟ್ಟೋಳಲ್ಲ ಅಲ್ಲ, ಜಾಣ, ಗುಡ್ ಗರ್ಲ್. ಆ ಮುತ್ಕನ ಜೀವ ಉಳಿಬೇಕೋ ಬೇಡವೋ ಅನ್ನೋದು ನಿನ್ನ ಕೈಲಿದೆ. ಸೊ ಇನ್ಮೇಲೆ ನೀನು ಏನು ಮಾಡ್ತೀಯ ಅಂತಂದರೆ, ಮನೇಲಿ ಮಾಡಾಕಿದ್ದನ್ನ ತಿನ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇಲ್ಲೇ ಬಿದ್ದಿರಬೇಕು ಅಷ್ಟೇ, ಸಿಂಪಲ್. ಬಾಲ ಬಿಚ್ಚಬಾರ್ದು. ಫೈನಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನಾನೀಗ ನನ್ನ ಬೇಬಿ, ಐ ಮೀನ್ ದಿಯಾನ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬರೋಕೆ ಒಂದು 2 days ಆಗ್ಬೋದು. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೋ. ಈ ವಿಚಾರ ಏನಾದರೂ ನೀನು ಅಣ್ಣನಿಗೆ ಹೇಳ್ತೀನಿ ಅಥವಾ ಮನೆಯವ್ರಿಗೆ ಹೇಳ್ತೀನಿ ಅಂದರೆ ಹೇಳೋ, ಹೋಗಿ ಹೇಳೋ, ತೊಂದರೆ ಇಲ್ಲ, ಹೇಳೋಗು. ಹೇಳ್ತೀಯಾ? ಹೇಳಲ್ಲ. ಗುಡ್ 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 ಗುಡ್. ಲೋ ಜೇಡಿ, ಇಷ್ಟು ದೊಡ್ಡ ಸಮಸ್ಯೆ ಬರೀ 5 ನಿಮಿಷದಲ್ಲಿ ಸಾಲ್ವ್ ಆಗೋಯ್ತಲ್ಲ. ಈ ಕೆಲಸ ಯಾವಾಗಲೂ ಮಾಡಿದ್ರೆ ಇಷ್ಟು ದಿನ ಇವಳಿಗೆ ಯಾವಾಗಲೂ ಎದ್ಕೊಂಡು ಬಿದ್ದಿರೋ ಅವಶ್ಯಕತೆ ಇರ್ತಿರ್ಲಿಲ್ವಲ್ಲೋ ಜೇಡಿ. ತಡ್ಡ ಮಲ್ಲಿ ನಾನು, ತಟ್ಟ ತಟ್ಟ ದಂಡಂ ದಶಗುಣಂ ಇಂಥವ್ರಿಗೆಲ್ಲ ಅದೇ ಮದ್ದು. ಲೇ ಮಲ್ಲಿ, ಎತ್ತು ಅಲ್ಲ ಮಳ್ಳಿ, ಜೇಡಿ ಅಲ್ಲ ಕೇಡಿ. ದಿಸ್ ಜೇಡಿ ಇಸ್ ಬ್ಲಡಿ ಕೇಡಿ. ಸಾರಿ ಮಲ್ಲಿ, ಸಾರಿ 2 days ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ಕೊಬ್ಬನ್ನೆಲ್ಲ ಇಳಿಸ್ಕೊಂಡು ಆರಾಮಾಗಿರ. ಬಾಯ್, ಸಿ ಯು ಸೂನ್. ನನ್ನ ಹತ್ರನೇ ಬಾಲ ಬಿಚ್ತಾಳೆ. ಆಡು ಈಗ ಆಟ. ಹಲೋ, ಹೇಳ ಸರ್. ನಿಮ್ಮ ಅತ್ತಿಗೆನ ಹಾಗೆ ಇನ್ನೊಬ್ರನ್ನ ಇಲ್ಲೇ ಒಂದು ಕಡೆ ನೋಡ್ದಂಗಾಯ್ತು ಸರ್, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ವಾಟ್? ಎಲ್ಲಿ? ಇಲ್ಲೇ ಸರ್, ಮಾಗಡಿ ರೋಡಲ್ಲಿರೋ ಪೂಜಾ ಫಾರ್ಮ್ ಹೌಸ್ ಹತ್ರ. ಅಲ್ಲಿಗೆ ಯಾಕೆ ಬಂದಿರೋ ಅವರು? ಗೊತ್ತಿಲ್ಲ ಸರ್, ಇಲ್ಲೇ ಯಾರೋ ತೋಟದಲ್ಲಿರೋ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಬಂದಿದ್ರು. ತುಂಬ ಪರಿಚಯ ಇರೋ ಥರ ಮಾತಾಡ್ತಾ ಇದ್ರು. ನಾನು ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡಿದೆ, ಬಟ್ ಏನು ಮಾತಾಡ್ತಿದ್ರು ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ ಬಾಸ್. ಆದರೆ ಆ ವ್ಯಕ್ತಿ ನನಗೆ ಗೊತ್ತು ಸರ್. ಯಾರು ಅವನು? ಏನು ಹೆಸರು ಒಂದು? ಸರ್, ಬಸ್ಯ ಅಂತ. ಬಸ್ಯ ಅನ್ನೋ ಹೆಸರು ಯಾರೋ ಗೊತ್ತಿಲ್ವಲ್ಲ ನನಗೆ. ಬೇರೆ ಏನಾದರೂ ಹೆಸರಿದೆಯಾ ಅವನಿಗೆ? ಈ ಥರ ಅಡ್ಡ ಹೆಸರು ಆ ಥರ ಏನಾದರೂ? ಇಲ್ಲ ಸರ್, ಅವನ್ನ ಇಲ್ಲೆಲ್ಲ ಬಸ್ಯ ಅಂತಲೇ ಕರೆಯೋದು. ಈಗ ಕೆಲವು ತಿಂಗಳ ಹಿಂದೆ ಹೆಂಡತಿ ಮಕ್ಕಳ ಜೊತೆ ಬಂದು ಇಲ್ಲಿ ಸೇರ್ಕೊಂಡಿದ್ದಾನೆ. ಅವ್ರ ಜೊತೆ ಇವರು ತುಂಬ ಪರಿಚಯ ಇರೋ ಥರ ಮಾತಾಡ್ತಾ ಇದ್ರು ಸರ್. ಒಂದು ಕೆಲಸ ಮಾಡು, ಅವ್ರು ಇನ್ನೂ ಅಲ್ಲೇ ಇದ್ರೆ ನನಗೆ ಫೋಟೋ ತೆಗೆದು ಕಳಿಸು. ಇಲ್ಲ ಸರ್, ಇಷ್ಟೊತ್ತು ಇಲ್ಲೇ ಇದ್ದ. ಅದೇ ನಿಮ್ಮ ಅತ್ತಿಗೆ ಮತ್ತೆ ಇನ್ನೊಬ್ರು ಬಂದಿದ್ರಲ್ಲ, ಮೋಸ್ಟ್ಲಿ ಅವ್ರ ಜೊತೆ ಹೋಗಿರಬೇಕು. ಸರಿ, ನಾನು ವಾಪಸ್ ಕಾಲ್ ಮಾಡ್ತೀನಿ.
ಸರಿ ಸರ್, ಆಯ್ತು. ಯಾರಿರ್ಬೋದು? ಈ ಭೂಮಿಕನ್ ಜೊತೆ ಮಾತಾಡುವಂಥ ಆ ವ್ಯಕ್ತಿ ಯಾರು? ಇವಳು ಅಲ್ಲೇನಕ್ಕೆ ಹೋಗಿದ್ದಾಳೆ? ಏನಿರ್ಬೋದು ವಿಷಯ? ಹೇಳೋ ಪರ್ಣ. ಒಂದು ಆನಂದ್ ಎಲ್ಲಿದ್ದೀರಾ? ಅದೇ ಪರ್ಣ, ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ವಲ್ಲ, ನಾನು ಹೊತ್ತಿಗೆ ವಾಪಸ್ ಬರ್ತಾ ಇದ್ದೆ. ಮತ್ತೆ ಏನೋ ಅರ್ಜೆಂಟ್ ಅಂತ ಹೋದೆ, ಏನಾಯ್ತು? ಏನು ಅಂತ ಹೇಳಿ ಅಪರ್ಣ, ನನಗಂತೂ ಹೇಳೋದು ತುಂಬ ಕಷ್ಟ ಆಗ್ತಾ ಇದೆ. ನಿನಗೆ ಗೊತ್ತಾದರೆ ನೀನು ತಲೆ ಸುತ್ತ ಬಂದು ಬಿದ್ದೋಗ್ಬಿಡ್ತೀಯ ಅಷ್ಟೇ. ಅಲ್ಲೇ ಬಂದು ಹೇಳ್ತೀನಿ ಬಿಡು. ನೋಡು, ನೀನು ಇಷ್ಟು ಹೇಳಿದ ಮೇಲೆ ನಂಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಅದೇನಂತ ಹೇಳು. ನೀನು ಜಯದೇವ್ ವಿಷಯದಲ್ಲಿ ಏನೇನು ಹೇಳಿದ್ದೋ ಅವಷ್ಟು ಸತ್ಯ ಅಪರ್ಣ. ಅವನು ಮನುಷ್ಯ ಅಲ್ಲ, ರಾಕ್ಷಸ ಅವನು. ನಾವೇನು ಅಂದ್ಕೊಂಡಿದ್ವೋ ಅದಕ್ಕಿಂತ ಒಂದು ಕೈ ಮೇಲೆ ಇದ್ದಾನೆ. ಅವ್ನು ಮಾಡೋದನ್ನು ಹೇಳೋದಕ್ಕೆ ಸಿಕ್ಕಾಪಟ್ಟೆ ಸಂಕಟ ಆಗುತ್ತೆ ಅಪರ್ಣ. ಒಂದೆರಡು ಕೆಟ್ಟ ಕೆಲಸಗಳು ಮಾಡಿರೋದು ಅವನು. ಮಾಡಿರೋ ಎಲ್ಲ ಕೆಲಸನೂ ಕೆಟ್ಟ ಕೆಲಸ. ಅಲ್ಲ ಆನಂದ್, ಈಗಂಥದ್ದು ಏನು ಮಾಡ್ದ ಅವನು? ಕೆಂಚ, ನಮ್ಮ ಅಣ್ಣ ಅದಕ್ಕೆ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಆ ಭೂಮಿಕನ್ನ ಕಿಡ್ನಾಪ್ ಮಾಡೋದು. ಓ ಮೈ ಗಾಡ್, ಅವನು ಇಷ್ಟು ಕೆಟ್ಟವನು ಅಂತ ಗೊತ್ತಿರಲಿಲ್ಲ. ಕೆಟ್ಟವನಲ್ಲ ಅವನು, ರಾಕ್ಷಸ ಅವನು, ನೀಚ ಅವನು. ಅಲ್ಲ ಆನಂದ್, ಇಂಥವ್ರ ಜೊತೆ ನಾವು ಬದುಕ್ತಿದ್ದೀವಲ್ಲ ಅಂತ ನನಗೆ ಭಯ ಆಗ್ತಿದೆ. ಹೌದು ಚಿನ್ನ, ನನಗೂ ಹಾಗೆ ಅನ್ನಿಸ್ತು. ಅಲ್ಲ, ಮನುಷ್ಯರು ಮಾಡೋ ಕೆಲಸನ ಅದು. ನಿಜವಲ್ಲ, ಅವನು ಪ್ರಾಣಿಗಿಂತ ಕಡೆ ಅವನು. ಪ್ರಾಣಿಗಳನ್ನ ಯಾಕೆ ಹೋಲಿಕೆ ಮಾಡ್ತೀಯಾ? ಪಾಪ ಅವು ಹೊಟ್ಟೆಪಾಡಿಗೋಸ್ಕರ ಬೇಟೆ ಆಡುತ್ತೆ. ಆದರೆ ಇವನು ನೀಚ ಅವನು. ಹೌದು ಅಪರ್ಣ, ಅವನೆಂಥ ನೀಚ ಅನ್ನೋದು ಇವತ್ತು ನಮ್ಗೆ ಗೊತ್ತಾಗೋಯ್ತು. ಅದಕ್ಕೆ ಈ ವಿಷಯನ ಗೆಳೆಯನ ಗಮನಕ್ಕೆ ತರಕ್ಕೆ ಹೋಗ್ತಾ ಇದ್ದೀನಿ. ಹಾಂ, ಮೊದಲ ಕೆಲಸ ಮಾಡಿ. ಇವ್ನ ಹಣೆ ಬರಹ ಏನು ಅನ್ನೋದು ಡುಮ್ಮಂಗೆ ಗೊತ್ತಾಗಲೇಬೇಕು. ಆದರೆ ಆನಂದ್, ಅವ್ನು ಡುಮ್ಮಂಗೂ ಏನೂ ಅಪಾಯ ಮಾಡಲ್ಲ ಅನ್ನೋದೇನು ಗ್ಯಾರಂಟಿ? ನೀಚ ಅವನು ಸೇಫ್ ಗಾರ್ಡ್ ಆಗೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಡೋಂಟ್ ವರಿ ಅಪರ್ಣ, ನಾವಿಲ್ಲಿಗೆ ಬಂದಿರೋ ವಿಷಯ ಆ ಪುಣ್ಯಾತ್ಮನಿಗೆ ಗೊತ್ತಿಲ್ಲ. ಪುಣ್ಯಾತ್ಮ ಅಲ್ಲ, ಪಾಪಿ ಗೊತ್ತಿಲ್ಲ. ಅವನು ಗೊತ್ತಾಗಕ್ಕೆ ಮುಂಚೆನೇ ಗೆಳೆಯನಿಗೆಲ್ಲ ವಿಷಯನ ಹೇಳಿ. ಸರಿ, ಆ ಕೆಲಸ ಮಾಡಿ. ಒಟ್ಟಿನಲ್ಲಿ ಅವನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಅವನಿಗೆ ಶಿಕ್ಷೆ ಆಗಲೇಬೇಕು ಆನಂದ್. ಹಾಗೆ ಆಗುತ್ತೆ ಅಪರ್ಣ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಈ ಸರ್ತಿ ಅವನಿಗೆ ನೀರಲ್ಲ, ಪಾಲಿಡಲ್ಲಿ ಕುಡಿಸ್ತೀನಿ. ಸರಿ, ನೀವು ಬನ್ನಿ. ಅಷ್ಟರಲ್ಲಿ ನಾನು ಅಲ್ಲಿಗೆ ಬರ್ತೀನಿ. ಬಾಯ್. ಸಾರಿ, ಕೋಪದಲ್ಲಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ಸುಖಿ ಆನಂದ್ ಅವರೇ, ನಂಗೆ ಅರ್ಥ ಆಗುತ್ತೆ. ಹೀಗೇನಾದರೂ ಆದರೆ ಯಾರಿಗಾದ್ರೂ ಕೋಪ ಬರೋದು ಸಹಜ. ಅದಕ್ಕೆ ಈ ವಿಷಯ ಎಲ್ಲ ಗೊತ್ತಾಗಿ ನಮಗೆ ಇಷ್ಟೊಂದು ಸಂಕಟ ಆಗ್ತಾ ಇದೆಯಲ್ಲ, ಪಾಪ ಗೆಳೆಯನಿಗೆ ಎಷ್ಟು ನೋವಾಗ್ಬೋದು. ಏನೂ ಮಾಡೋಕ್ಕಾಗಲ್ಲ ಆನಂದ್ ಅವರೇ. ಪ್ರತಿಯೊಂದಕ್ಕೂ ಅಂತ್ಯ ಅನ್ನೋದಿರುತ್ತಲ್ವ, ಒಳ್ಳೇದು ಕೆಟ್ಟದು, ಇದಕ್ಕೂ ಅಂತ್ಯ ಕಾಣಲೇಬೇಕು. ಹೌದು, ಅದಕ್ಕೆ ಅಂತ್ಯ ಕಾಣಲೇಬೇಕು. ಬ್ರೋ, ಅಜಯ್, ಮಲಿ ಏನು ಮಾಡ್ತಾ ಇದ್ದಾಳೆ? ಮಲಗಿದ್ದಾಳೆ, ರೆಸ್ಟ್ ಮಾಡ್ತೀಯಾಳೆ. ಗುಡ್, ಒಳ್ಳೇದು, ಚೆನ್ನಾಗಿ ರೆಸ್ಟ್ ಮಾಡಲಿ. ಹಾಂ ಬ್ರೋ, ನಾನು ಅವಳಿಗೆ ಅದನ್ನೇ ಹೇಳ್ಬಿಟ್ಟು ಬಂದೆ. ಬ್ರೋ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಏನು ಹೇಳು? ಬ್ರೋ, ಅತ್ತಿಗೆ ಹೆಸರಲ್ಲಿ ಒಂದು ಪ್ರಾಪರ್ಟಿ ಮಾಡಬೇಕು ಅಂತ ಮೈಸೂರು ಸುತ್ತಮುತ್ತ ಹುಡುಕ್ತಾ ಇದ್ವಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಜನ ಬ್ರೋಕರ್ಸು ಕಾಲ್ ಮಾಡಿದರು. ನಿಮಗೆ ಸೂಟ್ ಆಗೋ ಥರ ಜಾಗ ಇದೆ, ಬನ್ನಿ ಒಂದ್ಸಲ ಮೀಟ್ ಮಾಡಿ ಡಿಸ್ಕಷನ್ ಮಾಡೋಣ ಅಂತ. ಹಾಗಾಗಿ ಮೈಸೂರಿಗೆ ಹೋಗ್ಬೇಕಿತ್ತು ಬ್ರೋ. ಬ್ರೋಕರ್ಸ್ ಕಾಲ್ ಮಾಡಿದ್ರಾ? ಹಾಂ ಬ್ರೋ, ಬ್ರೋಕರ್ಸು. ನಾನು ನಿನ್ಗೆ ಹೇಳಿದೆ ಅನ್ಕೊತೀನಿ, ಹೇಳಿಲ್ವಾ? ನನಗೆ ಹೇಳಿಲ್ವಲ್ಲ. ಸಾರಿ ಬ್ರೋ, ಹೇಳಿದ್ದೀನಿ ಅನ್ಕೊಂಡು ಮೋಸ್ಟ್ಲಿ ಮರ್ತ್ಬಿಟ್ಟಿದ್ದೀನಿ, ಸಾರಿ. ಇಟ್ಸ್ ಓಕೆ ಬ್ರೋ, ಏನಿಲ್ಲ, ಕೆಲಸ ಸ್ವಲ್ಪ ಈಸಿ ಆಗಲಿ ಅಂತ ನಾನು ಬ್ರೋಕರ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಗೊತ್ತಲ್ಲ ಇವರು SLN ಪ್ರಾಪರ್ಟೀಸ್ ಅವರು ಮತ್ತು RD ಬಿಲ್ಡರ್ಸು, ಶುಭ್ ಕನ್ಸ್ಟ್ರಕ್ಷನ್ಸ್ ಅವರು, ಅವ್ರಿಗೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಸೊ ಈಗ ಒಂದಷ್ಟು ಪ್ರಾಪರ್ಟಿಗಳು ರೆಡಿ ಇದೆ, ಬನ್ನಿ ಒಂದ್ಸಲ ನೋಡ್ಕೊಂಡು ಹೋಗಿ ಅಂತಂದರು. ಹಾಗಾಗಿ ಹೊರಟೆ. ಒಂದ್ಸಲ ಕಾಲ್ ಮಾಡ್ಕೊಡ್ತೀನಿ, ಮಾತಾಡೋದು. ನೋ, ಇಟ್ಸ್ ಓಕೆ, ಇಟ್ಸ್ ನಾಟ್ ರಿಕ್ವೈರ್ಡ್. ಅಲ್ಲ ಬ್ರೋ, ಮಾತಾಡೋದು ನಿಂಗೊಂದು ಕ್ಲಾರಿಟಿ ಬೇಡ ಅಜಯ್. ಈಗ ನೀನು ಮಾತಾಡಿದ್ಯಲ್ಲ, ಮತ್ತೆ ನಾನು ಮಾತಾಡೋದು ಏನಿದೆ? ಎಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ಯಲ್ಲ, ನೀನು ಹೋಗ್ಬಾ, ನನಗೆ ಆಮೇಲೆ ಅಪ್ಡೇಟ್ ಮಾಡಿ ಸಾಕು. ಸರಿ ಬ್ರೋ, ಬಟ್ ಸ್ಟಿಲ್ ನೀನು ಒಂದ್ಸಲ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಐ ಟ್ರಸ್ಟ್ ಯು. ಅದಕ್ಕೆ ನೀನು ಈ ಜವಾಬ್ದಾರಿ ವಹಿಸಿರೋದು. ಸರಿ ಬ್ರೋ, ನಾನು ಹೋಗಿ ಏನು ಅಂತೆಲ್ಲ ನೋಡ್ಕೊಂಡು ಬರ್ತೀನಿ. ಒಂದು 2 days ಆಗುತ್ತೆ. ಅಲ್ಲಿ ಕ್ಯಾಚ್ ಯು ಸರ್.
2 ಡೇಸ್ ಯಾಕೆ? ಹಾಂ ಬ್ರೋ, ಅಂದರೆ ಸುಮಾರು ಪ್ರಾಪರ್ಟಿಗಳಿದ್ದಾವೆ, ಒಂದು 4-5 ಪ್ರಾಪರ್ಟಿ. ಸೊ 4 ದಿಕ್ಕಲ್ಲಿ ಇರೋದ್ರಿಂದ ಸ್ವಲ್ಪ ನೋಡೋದಕ್ಕೆ ಟೈಮ್ ಬೇಕಲ್ವಾ? ಸರಿ, ಲೊಕ್ಯಾಲಿಟಿ ಯಾವುದು ತಿಳ್ಕೊ, ಕನ್ವರ್ಷನ್ ಆಗಿದೆ ನೋಡು, ಮುಖ್ಯವಾಗಿ ವಾಟರ್ ಸೋರ್ಸ್ ಏನು ಅಂತ ತಿಳ್ಕೊ. ಹಾಂ ಓಕೆ ಬ್ರೋ, ಅದೆಲ್ಲ ನಾನು ನೀಟಾಗಿ ನೋಡ್ಕೋತೀನಿ, ಎಲ್ಲ ಕ್ರಾಸ್ ಚೆಕ್ ಮಾಡಿನೇ ಬರ್ತೀನಿ. ಹುಷಾರು. ಹಬ್ಬ, ಇನ್ನೊಂದು 2 ದಿನ ಚಮ್ಮಕ್ ಚಲೋ ಜೊತೆ ಜಾಲಿಯಾಗಿ ಸುತ್ತಾಡಿಕೊಂಡಿರ್ಬೋದು. ಸಿ ಯು ಸರ್, ಬಾಯ್. ಪಾರ್ಥ, ಏನಾಯ್ತು? ಆಫೀಸ್ಗೆ ಹೋಗದೆ ಇಲ್ಲಿತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ನಾನು ನಿಮ್ಮನ್ನ ನಿನ್ನೆಯಿಂದಲೂ ಗಮನಿಸ್ತಾ ಇದ್ದೀನಿ, ಏನೋ ಒಂದು ಸ್ವಲ್ಪ ಡಲ್ ಆಗಿದ್ದೀರಾ ನೀವು. ಏನಿಲ್ಲ, ಆಫೀಸ್ ಕೆಲಸದ್ದು ಸ್ವಲ್ಪ ಟೆನ್ಷನ್ ಇತ್ತು ಅಷ್ಟೇ, ಇನ್ನೇನಿಲ್ಲ. ಐ ಫೈನ್. ಇದನ್ನ ನಾನು ನಂಬೇಕಾ? ಪಾರ್ಥ, ನಾನು ನಿಮ್ಮನ್ನ ಪ್ರೀತಿ ಮಾಡಿ ಮದುವೆ ಆಗಿರೋಳು, ನೀವೇನು ಅಂತ ನನಗೆ ಗೊತ್ತಿಲ್ವಾ? ನಿಮ್ಮ ಮನಸ್ಸಲ್ಲಿ ಏನೋ ಮುಚ್ಚಿಟ್ಕೊಂಡು ಒದ್ದಾಡ್ತಾ ಇದ್ದೀರಾ, ಅದೇನು ಅಂತ ನನ್ನ ಹತ್ರ ಹೇಳಿ ಪಾರ್ಥ. ಅಪೇಕ್ಷಾ, ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ನೀವು ನಿಮಗೆ ನೀವೇ ಏನೇನೋ ಅನ್ಕೋಬೇಡಿ. ಐಮ್ ಓಕೆ, ಐಮ್ ಫೈನ್. ಅಂದರೆ ಈಗ ನೀವೇನು ಅಂತ ಹೇಳಲ್ಲ ನನಗೆ. ನೋಡಿ, ನೀವೆಷ್ಟು ಬದಲಾಗಿದ್ದೀರಾ ಅಂತ. ಮದುವೆಗೆ ಮುಂಚೆ ನೀವು ಹೀಗಿರಲಿಲ್ಲ. ನಾನು ಏನು ಕೇಳಲಿಲ್ಲ ಅಂದ್ರೂ ನೀವಾಗ ನೀವೇ ಬಂದು, ಅಪೇಕ್ಷಾ ಇವತ್ತೇನಾಯ್ತು ಗೊತ್ತಾ, ಇವತ್ತು ಹೀಗಾಯ್ತು ಹಾಗಾಯ್ತು, ಅಮ್ಮ ಹೀಗಂದ್ರು, ಕನ್ಸಲ್ಲಿ ಬಂದಿದ್ದು ಹೇಳ್ತಾ ಇದ್ರಿ ನೀವು. ಪಾರ್ಥ, ನಿಮ್ಮಲ್ಲಿ ಸ್ವಲ್ಪ ಚೇಂಜಸ್ ಆದರೂ ನನಗದು ಗೊತ್ತಾಗತ್ತೆ. ನಾನು ನಿಮ್ಮನ್ನ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಅದೇನು ಅಂತ ನನ್ನ ಹತ್ರ ಹೇಳಿ. ಇವಾಗೇನು ಹೇಳ್ತಿರೋ ಇಲ್ವೋ? ಇಲ್ಲ ಅಂದರೆ ಪಾರ್ಥ ತುಂಬ ಡಲ್ ಆಗಿದ್ದಾರೆ, ಅದೇನಂತ ಕೇಳಿದ್ರು ಹೇಳ್ತಾ ಇಲ್ಲ, ನೀವೇ ಬಂದು ಕೇಳಿ ಅಂತ ಭಾವ ಹತ್ರ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಅಪೇಕ್ಷಾ ಪ್ಲೀಸ್, ಬಿಗ್ ಬ್ರೋ ಹತ್ರ ಮಾತ್ರ ಈ ವಿಷಯ ತೊಗೊಂಡು ಹೋಗೋದು ಬೇಡ, ಆಮೇಲೆ ದೊಡ್ಡ ರಾಧಾ ಅಂತಾನೆ ಆಗ್ಬಿಡುತ್ತೆ. ಪ್ಲೀಸ್. ರಾಧಾ ಅಂತ ಆಗತ್ತಾ? ಅಂದರೆ ವಿಷಯ ಏನು ಸೀರಿಯಸ್ ಆಗೇ ಇದೆ ಪಾರ್ಥ, ಏನು ಅಂತ ಹೇಳಿ ಪ್ಲೀಸ್. ಅಪೇಕ್ಷಾ, ನಾವಿಬ್ಬರು ಮದುವೆ ಆಗೋ ಟೈಮಲ್ಲಿ ನಮ್ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದರಲ್ಲೊಬ್ಬ ನಮಗೆ ಚಾಕು ಹಾಕೋದಕ್ಕೆ ಬಂದಲ್ಲ, ಅದು ಬೇರೆ ಯಾರೂ ಅಲ್ಲ, ಜೈ ಬ್ರೋ. ವಾಟ್? ಏನ್ ಹೇಳ್ತಿದ್ದೀರಾ ಪಾರ್ಥ? ಜಯದೇವ್ ಭಾವ ನಮ್ಮೇಲೆ ಅಟ್ಯಾಕ್ ಅಂತ ನಾವೇನ್ ಮಾಡಿದೀವಿ? ಏನ್ ದ್ವೇಷ ಇದೆ ಅವ್ರಿಗೆ ನಮ್ಮೇಲೆ? ನೋಡಿ, ಮೊದಲು ಈ ವಿಷಯನ ಭಾವಂಗೆ ಹೇಳಬೇಕು. ಬನ್ನಿ ಹೋಗೋಣ. ಅಪೇಕ್ಷಾ ಪ್ಲೀಸ್, ನೋಡಿ, ಈ ವಿಷಯ ನಮ್ಮ ಮನೇಲಿ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಪ್ಲೀಸ್ ಬೇಡ. ಹಾಗಂತ ವಿಷಯನ ಹೇಳ್ತಾ ಇದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಪೇಕ್ಷಾ ನೋಡಿ, ಪ್ಲೀಸ್ ನೋಡಿ, ಇದನ್ನು ಹೇಳೋದೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹೇಳೋದಕ್ಕೆ ಒಂದು ಟೈಮ್ ಅಂತ ಬರುತ್ತೆ, ಆವಾಗ ಹೇಳೋಣ. ಅಲ್ಲಿ ತನಕ ಪ್ಲೀಸ್ ಸೈಲೆಂಟ್ ಆಗಿದ್ಬಿಡಿ. ಅರೆ ಇದೇನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ? ಏನಪ್ಪ ನೀನು ಆಫೀಸಿಗೆ ಬರೋಕ್ಕಾಗಲ್ಲ, ಬೇರೆ ಏನೋ ಕೆಲಸ ಇದೆ ಅಂದೆ, ಇವ್ರ ಜೊತೆ ಬಂದಿದ್ಯಾ? ಬಟ್ ಡಾರ್ಲಿಂಗ್, ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಗೌತಮರೇ, ಸರ್, ಶಾಕುಂತಲ ಮೇಡಮ್ ಕರೀತಾ ಇದ್ದಾರೆ. ಹಾಂ ಸರ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ ಅಂತೇಳಿ. ಸಾರಿ ಗೌತಮರೇ, ಬಟ್ ನಾವು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಬರೀ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ ಗೆಳೆಯ, ತುಂಬ ಸೀರಿಯಸ್ ವಿಷಯ, ನೀನು ಕೇಳಿಸ್ಕೊಂಡೇ ಹೋಗಬೇಕು. ಸೀರಿಯಸ್ಸಾ? ಏನು? ಗೌತಮರೇ, ನೀವೊಂದು ಟೆಂಡರ್ಗೆ ಅಪ್ಲೈ ಮಾಡಿದ್ರಲ್ಲ, ಅದು ಸಿಕ್ಕುತ್ತೆ ಅಂತ ಕಾನ್ಫಿಡೆನ್ಸಲ್ಲಿದ್ದೀರಾ? ಅದು ನಿಮ್ಮ ಕೈ ತಪ್ಪು ಹೋಗುತ್ತೆ. ಸಿಗಲ್ವಾ? ಏನು ಹೇಳ್ತಾ ಇದ್ದೀರಾ? ಇರೋ ವಿಷಯ ಹೇಳ್ತಿದ್ದೀನಿ. ಏನೋ ಇದೆಲ್ಲ ನೀವು ಹೇಳ್ತಿರೋದು ನಿಜ ಗೆಳೆಯ? ಹೌದು ಗೌತಮರೇ, ನಾನು ಹೇಳ್ತಿರೋದು ನಿಜ. ಜಯದೇವ್ ಅವರು ಈಗ ಮನೇಲಿ ಇಲ್ವಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಹಾಂ ಗೊತ್ತು, ಯಾವುದೋ ಒಂದು ಪ್ರಾಪರ್ಟಿ ವಿಷಯವಾಗಿ ಮೈಸೂರಿಗೆ ಹೋಗ್ತೀನಿ ಅಂತ ಹೇಳ್ದ, ನಾನು ಹೇಳ್ಬಿಟ್ಟೆ ಹೋದ. ಹಾಗಂತ ನಿಮಗೆ ನಂಬಿಸಿ ಹೋಗಿದ್ದಾರೆ, ಆದರೆ ಅವ್ರು ಅಲ್ಲಿಗೆ ಹೋಗಿಲ್ಲ. ಮತ್ತೆ ಆ ಟೆಂಡರ್ ನಮಗೆ ಆಗಬಾರ್ದು ಅಂತ ಅದನ್ನು ತಪ್ಸಕ್ಕೆ ಹೋಗಿದ್ದಾರೆ. ನಮ್ಮ ಕಂಪನಿಗೆ ಸಂಬಂಧಪಟ್ಟ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ನಿಮ್ಮ ಕಾಂಪಿಟೇಟರ್ ಕಂಪನಿಗೆ ಕೊಡಕ್ಕೆ ಹೋಗಿದ್ದಾರೆ. ಹೌದು ಗೆಳೆಯ,
ಅವನು ಮಾಡ್ತಾರೋ ಈ ನಮಕ್ ಹರಾಮ್ ಕೆಲಸಕ್ಕೆ ಪ್ರೂಫ್ ಸಿಗಬಾರ್ದು ಅಂತ ಅವ್ನು ಏನು ಮಾಡಿದಾನೆ ಗೊತ್ತೇನೋ? ಕಮ್ಯುನಿಕೇಷನ್ನ ಫೋನ್ ಮುಖಾಂತರನೋ ಮೇಲ್ ಮುಖಾಂತರನೋ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಅವನೇ ಹೋಗಿದ್ದಾನೆ. ಹೇ, ಅವ್ನು ನಿನ್ನ ಜೊತೆಗೆ ಇದ್ಕೊಂಡೆ ನಿನ್ನ ಮುಗಿಸೋ ಪ್ಲಾನ್ ಮಾಡ್ತಾ ಇದ್ದಾನೆ ಕಣೋ. ಅವ್ನು ನಿನಗೆ ಹೇಳಿರೋದೇ ಬೇರೆ, ಅವನ ಉದ್ದೇಶನೇ ಬೇರೆ. ಅವ್ನು ನಿನ್ನ ತಮ್ಮ ಅಲ್ಲ ಕಣೋ, ನಿನ್ನ ಪಾಲಿನ ದುಶ್ಮನ ಅವನು. ಅವ್ನು ಮಾಡಿರೋ ಹಲ್ಕ ಕೆಲಸಗಳು ಒಂದಾ ಎರಡ, ಏನೇನು ಮಾಡಿದ್ದಾನೆ ಗೊತ್ತೇನೋ ಅವನು? ನಮ್ಮ ಆಫೀಸಲ್ಲಿ 22 ಕೋಟಿ ಫ್ರಾಡ್ ಆಯ್ತಲ್ಲ, ಅದು ಟೆಂಡರ್ ಮಿಸ್ ಆಗಿದ್ದು. ಆಮೇಲೆ ಅದಕ್ಕೆ ಕಿಡ್ನಾಪ್ ಮಾಡಿಸಿದ್ದು. ಆಮೇಲೆ ಅಪೇಕ್ಷಾ ಪಾರ್ಥ ಮದುವೆ ಟೈಮಲ್ಲಿ ಆಗಿದ್ದ ಇನ್ಸಿಡೆಂಟು ನಿನಗೆ ಗೊತ್ತಲ್ಲ. ಇವೆಲ್ಲದಕ್ಕೂ ಸೂತ್ರಧಾರ ಅವನೇ ಕಣ. ಅಷ್ಟೇ ಅಲ್ಲ, ಅವತ್ತು ನಾವು ಕೆಂಚನ್ ಹುಡ್ಕೊಂಡು ಗೋಡೌನ್ ಹೋದಾಗ ಕೆಂಚ ಮಿಸ್ ಆದ್ನಲ್ಲ, ಅವ್ನು ಮಿಸ್ ಆಗಿರಲಿಲ್ಲ. ಅವನನ್ನು ಕಿಡ್ನಾಪ್ ಮಾಡಿಸಿದ್ದು ಜಯದೇವ್ ಅವರೇ. ಗೌತಮ್, ಇದಕ್ಕಿಂತ ಒಂದು ಶಾಕಿಂಗ್ ವಿಷಯ ಹೇಳ್ತೀನಿ ಕೇಳು. ಈ ನಿನ್ನ ಗೆಳೆಯಂಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅವನೇ. ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದು ಪಶ್ಚಾತ್ತಾಪ ಎಲ್ಲ ಡ್ರಾಮಾ. ಪಾಪ ಪುಣ್ಯ ಸರಿ ತಪ್ಪು ನೀತಿ ನಿಯಮ ನಿಯತಿದ್ ಯಾವುದು ಅವ್ರಿಗಿಲ್ಲ, ಅದ್ಯಾವುದು ಅವ್ರಿಗೆ ಅಪ್ಲೈನೂ ಆಗಲ್ಲ. ಅವ್ರಿಗೇನು ಸರಿ ಅನ್ಸುತ್ತೆ, ಅವ್ರಿಗೇನು ಒಳ್ಳೇದು ಅವ್ರು ಅದನ್ನೇ ಮಾಡ್ತಾರೆ. ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾವ ಮಟ್ಟಕ್ಕೆ ಅಂದರೆ ಅದ್ಯಾಕೋಸ್ಕರ ಮಗುನ ಕಳ್ಕೊಂಡು ಪ್ರಜ್ಞೆ ಇಲ್ಲದೆ ಹಾಸ್ಪಿಟ್ಲಿದ್ದ ನಮ್ಮ ಮಲ್ಲಿನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.